ಎಲ್ಲ ಸ್ನೇಹಿತರಿಗೂ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ನಾವು ನಾಗೇಂದ್ರ ಪಂಡಿತ್ ಅವರಿಗೆ ಸನ್ಮಾನವನ್ನು RBD ವತಿಯಿಂದ ಸನ್ಮಾನವನ್ನು ಇಟ್ಕೊಂಡಿದ್ದೇವೆ. ಸೊ ಕೆಲವರಿಗೆ ವಿಷಯ ಗೊತ್ತಿದೆ, ನಮ್ಮ ಕೆಲವರಿಗೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ಬೇಕಂತಂದ್ರೆ, ಸಾಗರ ಇತಿಹಾಸದಲ್ಲಿ ಪ್ರಥಮ ವ್ಯಕ್ತಿ ನಮ್ಮ ಶಿವಮೊಗ್ಗ ವಲಯದಿಂದ ಚೇರ್ಮನ್ ಆಗಿ ಅಧ್ಯಕ್ಷರಾಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಇದನ್ನ ಆಸ್ ಎ ಸಾಗರದವ್ರ ಜೊತೆ ನಾವು RBD ಅವ್ರು ಹೆಮ್ಮೆ ಪಡುವಂಥ ವಿಷಯ. ನೆಕ್ಸ್ಟ್ ಮುಂದಿನ 3 ವರ್ಷದಲ್ಲಿ ಇವ್ರು ಇನ್ನೂ ಒಳ್ಳೆ ರೀತಿಯ ಕಾರ್ಯಕ್ರಮವನ್ನು ಕೊಟ್ಟು ಕ್ರಿಕೆಟಿಗೆ ಏನು ಸಾಗರ ಕ್ರಿಕೆಟಿಗೆ ಇರ್ಬೋದು, ಶಿವಮೊಗ್ಗ ಝೋನ್ ವಲಯಕ್ಕೆ ಏನು ಒಳ್ಳೆ ರೀತಿಯ ಕಾರ್ಯ ನೀಡ್ಬೋದು, ಅವರು ಒಳ್ಳೆ ರೀತಿಯಲ್ಲಿ ಮಾಡಲಿ. ಮುಂದಿನ ಇದರಲ್ಲಿ ಅವರು ಗೆದ್ದು ಬರಬೇಕು. ಅದಕ್ಕೆ RBD ಸಂಸ್ಥೆಯಿಂದ ಸಾಗರ ಜನತೆ ನಾವೆಲ್ಲರೂ ಜೊತೆಗಿರ್ತೀವಿ. ಸೊ ಹಾಗಾಗಿ ಎಲ್ಲ ಅವರ ಒಂದು ಸಾಧನೆಗೆ ನಂಗೆ ಇಂಡೋರ್ ಕ್ರಿಕೆಟನ್ನು ಸಹ ಇವನ್ ಸಾಗರ ತಾಲೂಕಿಗೆ ಫಸ್ಟ್ ಒಂದು ನಾಗೇಂದ್ರ ಪಂಡಿತ್ ಅವರು. ಸೊ ಹಾಗಾಗಿ ಅವರ ಒಂದು ಸಾಧನೆಯನ್ನು ಗುರುತಿಸಿ ನಮ್ಮ ಸಂಸ್ಥೆಯ ವತಿಯಿಂದ ಅವರಿಗೆ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ವಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಮಹೇಶ್ ಅವರು ಇರ್ಬೋದು, ನಮ್ಮ ಈ ಗಣೇಶ್ ಶೆಟ್ಟಿ ಹಾಗೆ ಇನ್ನಿತರ ಸಿಬ್ಬಂದಿ ವರ್ಗದವರು, ಅದ್ರ ಜೊತೆ ನಮ್ಮ ಪ್ರಮುಖರಾದ ಗಣೇಶ್ ಪ್ರಸಾದ್ ಅವರು, ಅನೀಸ್ ಅಣ್ಣವರು, ನಮ್ಮ ಶಶಾಂಕ್ ಅವರು, ಸುಜಯ್ ಅವರು ಎಲ್ಲರೂ ಇದ್ದಾರೆ. ಹಾಗೆ ಪತ್ರಿಕಾ ಮಿತ್ರರಿದ್ದೀರಾ. ಸೊ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೊಂದು ಮಹೇಶ್ ಅವರು ಇದನ್ನ ಸನ್ಮಾನ ಮಾಡಬೇಕು. ಇಬ್ರು ಹೇಳಿದ್ರಿ ಈಗ ಫೋಟೋ ತೆಗಿಬೇಕು. ಹೌದು, ಹೆಂಗ್ ಲೋಗನು ಹಾಕ್ಬಿಟ್ಟಿದ್ವಿ. ನಾಗೇಂದ್ರ ಪಂಡಿತ್ ಅವರು ನಮ್ಮ ಸಾಗರದಿಂದ ಕನ್ವೀನಿಯರ್ ಆಗಿ ಚೇರ್ಮನ್ ಆಗಿ ಆಯ್ಕೆಯಾಗಿದ್ದಾರೆ. ಅವರಿಗೆ ನಮ್ಮ RBD ಕಡೆಯಿಂದ ಹೃತ್ಪೂರ್ವಕವಾದ ಶುಭಾಶಯಗಳು. ಮುಂದೊಂದಿನ ಇನ್ನೂ ದೊಡ್ಡದಾಗಿ ಅವರು ದೊಡ್ಡ ಪೊಸಿಷನ್ಗೆ ಹೋಗ್ಲಿ ಅಂತೇಳಿ RBD ಕಡೆಯಿಂದ ಕೇಳ್ಕೊಳ್ತಾ ಇದ್ದೀವಿ. ಇದೊಂದು ಸ್ಮರಣೀಯ ದಿವಸ ಅಂತ ಹೇಳ್ಬೋದು. ನನ್ನ ಇಲ್ಲಿವರೆಗಿನ ಜರ್ನಿಯಲ್ಲಿ RBD ಸನ್ಮಾನ ಸ್ವೀಕರಿಸೋದು ಕಡಿಮೆ. ಯಾವುದನ್ನು ನಾನು ಬೇರೆಯವ್ರಿಗೆ ಗುರುತಿಸಿ ಸನ್ಮಾನ ಮಾಡ್ತೇನೆ. ಆದರೆ ನನ್ನ ಈ ಪ್ರತಿಭೆಯನ್ನು, ನನ್ನ ಸಾಧನೆಯನ್ನು ಇವತ್ತಿನ ದಿವಸಕ್ಕೆ RBD ಅವರು ಗುರುತಿಸಿ ನನಗೊಂದು ಸಾಗರದಲ್ಲಿ ಈ ರೀತಿ ಸನ್ಮಾನ ಮಾಡ್ತಾ ಇರೋದು ನನಗೆ ತುಂಬ ತುಂಬ ಹೃದಯ ತುಂಬಿ ಬರ್ತಾ ಇದೆ. ಇಂಥ ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ. ಇದರಿಂದ ನನಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈಗ ಪದವಿ ಮತ್ತು ಇದು ಮುಖ್ಯ ಅಲ್ಲ. ಇಲ್ಲಿಂದ ನನ್ನ ರೆಸ್ಪಾನ್ಸಿಬಿಲಿಟಿ, ಇದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ನನ್ನಿಂದ ಏನು ಅಪೇಕ್ಷೆ ಮಾಡಿದ್ದಾರೆ ಸಾಗರದ ಜನತೆ ಆಗಲಿ, ಶಿವಮೊಗ್ಗ ವಲಯದ ಜನತೆಗಳಾಗಲಿ. ಶಿವಮೊಗ್ಗ ವಲಯ ಅಂದರೆ ಶಿವಮೊಗ್ಗ, ಹಾಸನ್, ಚಿಕ್ಕಮಗಳೂರು ಈ 3 ಡಿಸ್ಟಿಕ್ ಸೇರಿಸಿ ಶಿವಮೊಗ್ಗ ಝೋನ್ ಮಾಡೋದು. ಸುಮಾರು 85 ಕ್ಲಬ್ಗಳಿದೆ, ಕ್ರಿಕೆಟ್ ಆಡುವಂಥ ಕ್ಲಬ್ಗಳಿದೆ. ಅದರಲ್ಲಿ 44 ಕ್ಲಬ್ಗಳು ಶಿವಮೊಗ್ಗ ಝೋನಲ್ಲಿ ಇರೋದು. ಹೈಯೆಸ್ಟ್, ಸ್ಟೇಟಿಗೆ ಹೈಯೆಸ್ಟ್. ಯಾವ ಸ್ಟೇಟಲ್ಲೂ 44 IM ಕ್ಲಬ್ಗಳಿಲ್ಲ. ಹಾಗಾಗಿ ಈ ಝೋನ್ ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಶಿವಮೊಗ್ಗ ವಲಯ ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಜೊತೆಗೆ ಈಗ ನಮ್ಗೆ ಏನು ಅಡ್ವಾಂಟೇಜ್ ಅಂದರೆ, ನಮ್ದು ಏನು ಮ್ಯಾನೇಜಿಂಗ್ ಕಮಿಟಿ ಡಾಕ್ಟರ್ ವೆಂಕಟೇಶ್ ಪ್ರಸಾದ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿದೆಯೋ, ಆ ಮ್ಯಾನೇಜಿಂಗ್ ಕಮಿಟಿ ನಮಗೆ ಎಲ್ಲ ರೀತಿಯೂ ಸಹಕಾರ ಕೊಡ್ತೀನಿ ಅಂತೇಳಿ ಪ್ರತಿಯೊಂದು ಮೀಟಿಂಗಲ್ಲೂ ಕೂಡ ಹೇಳ್ತಾನೆ ಬಂದಿದ್ದಾರೆ. ಸದ್ಯದಲ್ಲಿ ಏನು ನಾವು 2010, 2013ರಲ್ಲಿ ಅನಿಲ್ ಕುಂಬ್ಳೆ ಮತ್ತು ಶ್ರೀನಾಥ್ ಅವರು, ಜವಗರ್ ಶ್ರೀನಾಥ್ ಅವರು KSCA ಪದಾಧಿಕಾರಿಗಳಾದಾಗ ಒಂದು ಅಕಾಡೆಮಿ ಕಲ್ಚರ್ ಅಂತಂದಿದ್ದು. ಪ್ರತಿಯೊಂದು ಡಿಸ್ಟಿಕ್ ಸೆಂಟ್ರಲ್ಲಿ, ತಾಲೂಕ್ ಸೆಂಟ್ರಲ್ಲಿ, ಒಂದು ಸಾಗರದಲ್ಲೂ ಕೂಡ ಆ ಟೈಮಲ್ಲಿ ಒಂದು ಅಕಾಡೆಮಿ ನಡೆದಿತ್ತು ಅಂತೇಳಿ ನಾನು ಕೇಳ್ಪಟ್ಟೆ. ಸೈಯದ್ ಕಿರ್ಮಾನಿನೂ ಆ ಟೈಮಲ್ಲಿ ಬಂದಿದ್ದರು. ಬ್ರಿಜೇಶ್ ಪಟೇಲ್ ಅವರು ಬಂದು ಈ ಕ್ರೀಡಾಂಗಣವನ್ನು ಉದ್ಘಾಟನೆ ಟೈಮಲ್ಲಿ ಬಂದು ಮಾಡಿಕೊಟ್ಟು ಹೋಗಿದ್ರು. ಅಂಥದ್ದೊಂದು ಅಕಾಡೆಮಿ ಮತ್ತೆ ಮರುಕಳಿಸುತ್ತೆ ಅನ್ನೋದೊಂದು ನಾನು ಹೆಮ್ಮೆಯಿಂದ ಹೇಳ್ಕೊಂಡ್ಬರ್ತೀನಿ. ಅದಕ್ಕೊಂದು ಡೇಟು ಕೊಡ್ತೀನಿ ನಾನು. 15th ಏಪ್ರಿಲ್, ಇದೇ ವರ್ಷದ 15th ಏಪ್ರಿಲ್ ಆ ಅಕಾಡೆಮಿ ಕಲ್ಚರ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಟು ಸ್ಟಾರ್ಟ್ ವಿತ್ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡ್ತೀವಿ ನಾವು. ಅಲ್ಲಿಂದ ಅದನ್ನು ತಾಲೂಕ್ ಹೆಡ್ ಕ್ವಾರ್ಟರ್ಸ್ ಕೊಡ್ತೀವಿ. ಸಾಗರ ಒಂದು ಐಡೆಂಟಿಫೈ ಮಾಡಿದ್ದಾರೆ. ಯಾಕಂದರೆ ಇಲ್ಲಿಂದ ಶಿವಮೊಗ್ಗ ವಲಯಕ್ಕೆ ಆಡಿರೋ ಕ್ರಿಕೆಟರ್ಗೆ ಜಾಸ್ತಿ. ಸಾಗರ ನೀವು ಇವತ್ತಿನ ದಿವಸಕ್ಕೂ ಬೆಂಗಳೂರಿನ ಹೋಗಿ ಕೇಳಿದ್ರು ಫಸ್ಟ್ ಶಿವಮೊಗ್ಗ ಅಂದ ಕೂಡ ಸಾಗರದ ವಿಚಾರ ಹೇಳ್ತಾರೆ. ಸಾಗರದಲ್ಲಿ ಇರುವಂಥ ಕ್ರಿಕೆಟ್ ಪ್ರತಿಭೆಗಳು, ಅವರು ತೋರಿಸಿರುವ ಎಬಿಲಿಟಿ ಈ ಶಿವಮೊಗ್ಗ ವಲಯದಲ್ಲಿ ಯಾರೂ ಇಲ್ಲಿವರೆಗೂ ಮಾಡಿಲ್ಲ. ಶಿವಮೊಗ್ಗದವರು ಇವತ್ತಿಗೂ ಹೋದರೆ ಎಲ್ಲರೂ ಹೇಳ್ತಾರೆ ಸಾಗರದಲ್ಲಿ ಕ್ರಿಕೆಟ್ ತುಂಬ ಚೆನ್ನಾಗಿದೆ, ಅದನ್ನು ಇನ್ನಷ್ಟು ಬೆಳೆಸಿ ಅಂತ ಹೇಳ್ತಾ ಇದ್ದಾರೆ. ಆ ಜವಾಬ್ದಾರಿ ನಮ್ಮ ಮೇಲೆ ತುಂಬ ಇರೋದೆ.
ಅದಕ್ಕೆ ಸರಿಯಾಗಿ RBD ಅಂತ ಪ್ರೋತ್ಸಾಹಕರು ಹಾಗೂ ಸಹಕಾರ ಕೊಡುವಂಥವ್ರು ನಮ್ಮ ಜೊತೆಗೆ ಇದ್ದಾರೆ ಅಂದರೆ ನಮ್ಗೆ ಇನ್ನು ಆನೆ ಬಲ ಒಂದಷ್ಟು ಬಲ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಕೂಡ ಅವರಿಂದ ತುಂಬ ಅಪೇಕ್ಷೆಗಳನ್ನು ಇಟ್ಕೊಂಡಿದ್ದೀವಿ. ನಮಗೆ ಎಲ್ಲ ರೀತಿಯಿಂದಲೂ ಕ್ರಿಕೆಟ್ಗೋಸ್ಕರ ಒಂದು ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ಕೇಳಿಕೊಂಡು ಮತ್ತೊಮ್ಮೆ ನಾನು RBD ಗ್ರೂಪಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ಈ ಒಂದು ಪುಟ್ಟ ಕಾರ್ಯಕ್ರಮ ಆದರೂ ಕೂಡ ಅತ್ಯಂತ ಹೃದಯ ಸ್ಪರ್ಶಿ ಕಾರ್ಯಕ್ರಮದಲ್ಲಿ ನಮ್ಮನ್ನ ಆಹ್ವಾನಿಸಿರ್ತಕ್ಕಂಥ ಸಂಸ್ಥೆಯ ಪ್ರಮುಖರಾದ ಮಹೇಶ್ ಅವರೇ, ಮಹಾಬಲೇಶ್ವರ ಶೆಟ್ಟಿ ಅವರೇ, ಹಾಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗೆ ಪಾತ್ರರಾಗಿರ್ತಕ್ಕಂಥ ನಾಗೇಂದ್ರ ಪಂಡಿತ್ ಅವರೇ, ಕ್ರಿಕೆಟ್ ಕ್ಲಬ್ ಆಫ್ ಸಾಗರದ ಸೆಕ್ರೆಟರಿ ಅನೀಸ್ ಅವರೇ, ಹಾಗೆ ಸುಜಯ್ ಅವರೇ, ಶಶಾಂಕ್ ಮತ್ತು ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಪತ್ರಕರ್ತರೇ, ಮೊಟ್ಟ ಮೊದಲನೇದಾಗಿ ಎಲ್ಲರ ಪರವಾಗಿ ನಾಗೇಂದ್ರ ಪಂಡಿತ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಬಹುಶಃ RBD ಅಂದರೆ ಒಂದು ಕ್ರಿಕೆಟ್ ತಂಡ ಅಲ್ಲ, RBD ಅಂದರೆ ಅದರ ಒಂದು ಸಂಸ್ಥೆ. ಆದರೆ ಅದಕ್ಕೂ ಮೀರಿ ಇವತ್ತು ಕ್ರಿಕೆಟ್ನಲ್ಲಿ ಈ ರೀತಿಯ ಒಂದು ವಿಶೇಷ ಸಾಧನೆಯನ್ನು ಸಾಗರದಿಂದ ಹೋಗಿ ಇವತ್ತು ಅಧ್ಯಕ್ಷರಾಗಿರೋದಕ್ಕಾಗಿ ಅವರಿಗೆ ನಾಗೇಂದ್ರ ಪಂಡಿತ್ರವರಿಗೆ ಅವರೊಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ RBD ಹೇಳ್ತಕ್ಕಂಥದ್ದು ಕೇವಲ ವ್ಯವಹಾರಾತ್ಮಕವಾಗಿರ್ತಕ್ಕಂಥ ಸಂಸ್ಥೆ ಅಲ್ಲ, ಬದಲಾಗಿ ಈ ರೀತಿಯ ಸಾಮಾಜಿಕ ಚಟುವಟಿಕೆಗಳಿಗೂ ಕೂಡ, ಕ್ರೀಡಾ ಚಟುವಟಿಕೆಗೂ ಕೂಡ ಅವರ ಒಂದು ಬೆಂಬಲ ಸದಾ ಇರುತ್ತೆ ಹೇಳೋದಕ್ಕೆ ಇದು ಸಾಕ್ಷಿ ಅಂತ ಹೇಳಿ RBD ಸಂಸ್ಥೆಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ವಿಶೇಷವಾಗಿ ನಾವುಗಳು ಕ್ರಿಕೆಟ್ ಪ್ರೇಮಿಗಳಿರ್ಬೋದು, ಕ್ರೀಡಾ ಪ್ರೇಮಿಗಳಿರ್ಬೋದು, ಅವರು ಇವತ್ತು ನಿಜಕ್ಕೂ ಸಂಭ್ರಮಿಸಬೇಕಾಗಿರ್ತಕ್ಕಂಥ ಒಂದು ಕ್ಷಣ. ಯಾಕಂದ್ರೆ ಒಬ್ಬ ಇಲ್ಲಿಯ ಒಂದು ಗ್ರಾಮಾಂತರ ಪ್ರದೇಶದಿಂದ ಆಫೀಸಲ್ ಏರಿಯಾದಲ್ಲಿ ಆಟ ಆಡಿ ಎತ್ತರಕ್ಕೆ ಬೆಳೆದು ರಾಜ್ಯದ ಕೆನರಾ ಬ್ಯಾಂಕ್ ತಂಡವನ್ನ ನಾಯಕತ್ವ ವಹಿಸಿ ಆಮೇಲೆ ದುಬೈನಲ್ಲಿ ನೆಲೆಸಿ ನಂತರ ಮತ್ತೆ ಸಾಗರಕ್ಕೆ ಬಂದು ಇಲ್ಲಿ ಒಂದು ಒಳಾಂಗಣ ಕ್ರೀಡಾಂಗಣವನ್ನು ಮಾಡಿ ಕ್ರಿಕೆಟ್ಗೆ ತಮ್ಮೆಲ್ಲ ಒಂದು ಅನುಭವನ ಧಾರೆ ಇರ್ತಕ್ಕಂಥ ನಾಗೇಂದ್ರ ಪಂಡಿತ್ ಅವರಿಗೆ ಬಹುಶಃ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಾನ ಇವತ್ತು ದೊರಕಿದೆ ಹೇಳ್ತಕ್ಕಂಥದ್ದು ಇಡೀ ಸಾಗರದ ಜನತೆಯ ಒಂದು ಅಭಿಮತ. ಯಾಕೆ ಅಂದ್ರೆ ಈ ರೀತಿ ಆಟವನ್ನು ಆಡಿ ಆಡಳಿತಾತ್ಮಕವಾಗಿಯೂ ಕೂಡ ಕೆಲಸವನ್ನ ಮಾಡಿರೋ ಅನುಭವಕ್ಕೆ ಒಂದು ಅರ್ಹ ಒಂದು ಸ್ಥಾನ ಅವರಿಗೆ ಲಭಿಸಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಇದು ಸಾಗರಕ್ಕೆ ಇನ್ನಷ್ಟು ಯಶಸ್ಸು ಸಿಗುತ್ತೆ ಹೇಳ್ತಕ್ಕಂಥ ಒಂದು ಮುನ್ನುಡಿ. ಅವರ ಒಂದು ಮಾರ್ಗದರ್ಶನದಲ್ಲಿ ಶಿವಮೊಗ್ಗ ಝೋನ್, ಈಗಾಗಲೇ ಅವರು ಹೇಳಿದಾಗೆ ಚಿಕ್ಕಮಗಳೂರು, ಹಾಸನ ಮತ್ತು ಶಿವಮೊಗ್ಗ ಜಿಲ್ಲೆ, ಈ 3 ಜಿಲ್ಲೆಗಳ ಕ್ರಿಕೆಟ್ ಅಭಿವೃದ್ಧಿಗೆ ಅವರಿಂದ ವಿಶೇಷವಾಗಿರ್ತಕ್ಕಂಥ ನಿರೀಕ್ಷೆಯನ್ನ ಈ ಭಾಗದ ಕ್ರೀಡಾಪಟುಗಳು ಇಟ್ಕೊಂಡಿದ್ದಾರೆ. ಅದಕ್ಕೆ ಪೂರಕವಾಗಿ ಇವತ್ತು DS ಅರುಣ್ ಅವರು ಅಲ್ಲಿ ಕನ್ವೀನರ್ ಆಗಿ, ಇವರು ಅಧ್ಯಕ್ಷರಾಗಿ ಜೋಡೆತ್ತಿನಂತೆ ಕೆಲಸವನ್ನು ಮಾಡಿ ಅದರ ಮೂಲಕ ಶಿವಮೊಗ್ಗ ಕ್ರಿಕೆಟ್ಗೆ ಹೆಚ್ಚಿನ ಒಂದು ಯಶಸ್ಸು ಸಿಗಲಿ ಹೇಳ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಮನವಿಯನ್ನ ಮತ್ತು ಅವರಲ್ಲಿ ಒಂದು ಈ ಸಂದರ್ಭದಲ್ಲಿ ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ಮಾಡ್ತಾ ಅತ್ಯಂತ ಸಂತೋಷ ಆಗಿದೆ. RBD ಅವರು ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ, ಅದು ಸಾಮಾಜಿಕ ಚಟುವಟಿಕೆಯನ್ನು ಮಾಡಿದ್ದನ್ನು ನೋಡಿದೀವಿ, ಕ್ರೀಡಾ ಚಟುವಟಿಕೆಗಳಿಗೆ ಸದಾ ನೆರವಿನ ಹಸ್ತವನ್ನು ನೀಡ್ತಾ ಇದ್ದಾರೆ. ಇದು ಇನ್ನಷ್ಟು ಹೆಚ್ಚಿಗೆ ಆಗಬೇಕು, ಅವರ ಉದ್ಯಮ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು. ಈಗಾಗಲೇ ಬೆಂಗಳೂರಿನವರೆಗೆ ಅವರ ಪ್ರಯಾಣ ಸಾಗಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ವಿದೇಶಗಳಲ್ಲೂ ಕೂಡ ತಮ್ಮ ಒಂದು ಸಂಸ್ಥೆ ಅಭಿವೃದ್ಧಿಯಾಗಿ ಬೆಳೆಯಲಿ ಹೇಳ್ತಕ್ಕಂಥ ಶುಭ ಹಾರೈಕೆಯನ್ನ ಎಲ್ಲರ ಪರವಾಗಿ ಮಾಡ್ತಾ ಈ ಸಂದರ್ಭದಲ್ಲಿ ನಮ್ಮ ಕ್ರಿಕೆಟ್ ಕ್ಲಬ್ನ ಸೆಕ್ರೆಟರಿ ಅನೀಸ್ ಖಾನ್ ಅವರು ಕೂಡ ಇದ್ದಾರೆ. ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ ಹೆಚ್ಚು ನಮ್ಮ ನಾಗೇಂದ್ರ ಪಂಡಿತ್ ಅವರಿಗೆ ಸಹಕಾರವನ್ನು ಕೊಟ್ಟಿದ್ರು. ಮೊನ್ನೆ ದಿನ ಒಂದು ಸಣ್ಣ ಸಮಾರಂಭದಲ್ಲಿ ನಮ್ಮ ಮಹಾಬಲೇಶ್ವರ ಶೆಟ್ಟರು ಇಲ್ಲ ನಮ್ಮ RBD ಇಂದಲೂ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ತೀವಿ ಹೇಳ್ತಕ್ಕಂಥ ಮಾತನ್ನು ಹೇಳಿದ್ರು. ಅದನ್ನ ಮರೆಯದೆ ಇವತ್ತು ಆ ಕಾರ್ಯಕ್ರಮವನ್ನು ನಮಗೆಲ್ಲ ಮತ್ತೊಮ್ಮೆ ದೂರವಾಣಿ ಮೂಲಕ ಹೇಳಿ ಮಾಡಿರ್ತಕ್ಕಂಥವರಿಗೆ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು, ಯಾಕಂದ್ರೆ ಆ ಸಂಸ್ಥೆ ಇಷ್ಟೊಂದು ಶ್ರೇಯೋಭಿವೃದ್ಧಿ ಬೆಳಿಬೇಕು ಅಂತಂದ್ರೆ ಆ ಸಿಬ್ಬಂದಿ ವರ್ಗ ಅಷ್ಟೊಂದು ಪ್ರಾಮಾಣಿಕವಾಗಿ ದುಡಿಬೇಕು. ಆವಾಗ ಮಾತ್ರ ಆ ಸಂಸ್ಥೆ ಬೆಳಿಲಿಕ್ಕೆ ಸಾಧ್ಯ. ಗಣೇಶ್ ಇರ್ಬೋದು ಮತ್ತು ಎಲ್ಲ ಹೆಸರು ಗೊತ್ತಿಲ್ಲ ಎಲ್ಲರಿದ್ದು ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ. ಧನ್ಯವಾದ.